ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಜ್ಯೋತಿ. ನಿಮಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ಒಂದು ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ರಾತ್ರಿಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಮಯ ಸುಮಾರು ಒಂದು 7 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಬಟ್ಟೆಗಳಿತ್ತು, ಸೊ ಅದನ್ನು ಮಡ್ಚೋಕೆ ಅಂತ ಇಲ್ಲಿ ಟೀಪೈ ಮೇಲೆ ಹಾಕೊಂಡಿದ್ದೀನಿ. ಬಟ್ಟೆ ಕೂಡ ಮಡ್ಚಬೇಕು. ಫ್ರೆಂಡ್ಸ್, ನಿನ್ನೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಒಣಗಾಕಿದ್ದೆ, ಎಲ್ಲ ಚೆನ್ನಾಗಿ ಒಣಗಿದೆ. ಈಗ ಅದನ್ನು ತಂದು ಮಡ್ಚಿಡ್ತಾ ಇದ್ದೀನಿ. ಇವಾಗಂತೂ ಬಿಸಿಲೇ ಇಲ್ಲ, ಯಾವಾಗಲೂ ಮೋಡ ಇದ್ದಂಗೆ ಇರುತ್ತೆ, ಬಟ್ಟೆಗಳು ಸರಿಯಾಗಿ ಒಣಗಲ್ಲ. ಅದಕ್ಕೆ ಏನು ಮಾಡ್ತೀನಿ, ನಾನು ಮಿಷಿನಲ್ಲಿ 2 ಸತಿ ಸ್ಪಿನ್ಗೆ ಹಾಕ್ಬಿಡ್ತೀನಿ. ಆಗ ಚೆನ್ನಾಗಿ ನೀರೆಲ್ಲ ಹೋಗ್ಬಿಡುತ್ತೆ, ಬೇಗ ಒಣ್ಕೊಳ್ಳುತ್ತೆ, ಗಾಳಿಗೆ ಬೇಗ ಒಣಗುತ್ತೆ ಬಟ್ಟೆಗಳು. ಆ ಥರ ಮಾಡ್ಕೊಳ್ತೀನಿ ಯಾವಾಗಲೂ. ಹಾಗೆ ಇದನ್ನೆಲ್ಲ ಮಡ್ಚಿ ಅವ್ರವ್ರ ಕಬೋರ್ಡ್ಗೆ ಎತ್ತಿಟ್ಬಿಟ್ರೆ ಅಲ್ಲಿ ಬಟ್ಟೆಗಳು ಅಲ್ಲೇ ಮಡ್ಚ್ಕೊಂಡ್ಬಿಟ್ರೆ ನಮಗೂ ಕೂಡ ಸಮಾಧಾನ, ಮನೆಯೂ ಕೂಡ ಕ್ಲೀನಾಗಿರುತ್ತೆ, ಬಟ್ಟೆಗಳೆಲ್ಲ ಕೈಗೆ ಸಿಗೋದಿಲ್ಲ. ನನ್ನ ಮಕ್ಳಿಗೂ ಕೂಡ ಅವ್ರಿಗೆ ಹೇಳ್ತೀನಿ, ಅವ್ರವ್ರ ಬಟ್ಟೆಗಳನ್ನ ಮಡ್ಚ್ಕೊಳ್ಳಿ, ಅವ್ರ ಬುಕ್ಸ್ಗಳನ್ನ ಅವರೇ ತೆಗ್ದಿಡಿ, ಹಾಗೆ ಅವ್ರು ಊಟ ಮಾಡಿದ ತಟ್ಟೆನ ಅವರೇ ತೊಳೆದಿಡ್ಲಿ ಅಂತ ಅವ್ರಿಗೆ ಯಾವಾಗಲೂ ಬೈತಾನೆ ಇರ್ತೀನಿ. ಪಾಪ ಅವ್ರಿಗೂ ಕೂಡ ಟೈಮ್ ಇರಲ್ಲ, ಸ್ಕೂಲಿಂದ ಬರೋದೇ 3:30, ಅಲ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಹೊಟ್ಟೆಗೆ ಏನಾದರೂ ತಿನ್ನೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಟ್ಯೂಷನ್ಗೆ. ಮತ್ತು ಟ್ಯೂಷನಿಂದ ಬಂದು ಹೋಮ್ವರ್ಕ್ ಅಂತ ಅದಂತೆ ಇಂಥ ಕೆಲಸ ಇದ್ದೇ ಇರುತ್ತೆ. ಆದರೂ ಫ್ರೀ ಇರೋ ಟೈಮಲ್ಲಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ನಾನು ಅವ್ರಿಗೆ ಬೈತಾನೆ ಇರ್ತೀನಿ. ಇವಾಗಿಂದನೇ ನಾವು ಇದನ್ನೆಲ್ಲ ಕಲಿಸಿದ್ರೆ ಮುಂದೆ ಅವ್ರ ಜೀವನಕ್ಕೆ ತುಂಬಾ ಒಳ್ಳೆಯದು. ನಾವೇ ಎಲ್ಲ ಮಾಡಿ ಅಭ್ಯಾಸ ಮಾಡಬಾರ್ದು. ಬಟ್ಟೆ ಎಲ್ಲ ಮಡ್ಚಿದಾದಮೇಲೆ ನಾನು ಸ್ವಲ್ಪ ಕಿಚನ್ಗೆ ಬಂದು ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಬಿಸಿನೀರನ್ನ ಕುಡಿಯೋದು ತುಂಬಾ ಒಳ್ಳೆಯದು. ಯಾಕಂದರೆ ಎಲ್ಲಿ ನೋಡಿದ್ರೂ ಜ್ವರ, ನೆಗಡಿ, ಕೆಮ್ಮು ಅಂತ ಹರಡ್ತಾ ಇದೆ. ಹಾಗೆ ಡೆಂಗ್ಯೂ ಕೂಡ ತುಂಬಾ ಹರಡ್ತಾ ಇದೆ. ಆದಷ್ಟು ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಎಲ್ಲೂ ನೀರನ್ನ ಜಾಸ್ತಿ ದಿನ ಇಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಮ್ಮ ಕಡೆ ಗಮನ ಕೊಡೋದು ತುಂಬಾ ಒಳ್ಳೆಯದು ಈ ಟೈಮಲ್ಲಿ. ಹಾಗೆ ಮನೆಯಲ್ಲಿ ಗ್ರೋಸರೀಸ್ ಖಾಲಿ ಆಗಿಬಿಟ್ಟಿತ್ತು, ಅದನ್ನೊಂದು 15 ಡೇಸ್ಗೆ ಆಗೋಷ್ಟು ತರೋಣ ಅಂತ ನಾನಿಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಮನೇಲಿ ಏನೇನಿದೆ ಏನೇನಿಲ್ಲ ಅಂತೇಳಿ. ಯಾಕೆ 15 ಡೇಸ್ಗೆ ಆಗೋಷ್ಟು ತರ್ತೀನಿ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು. ಡೀಪ್ ಕ್ಲೀನ್ ಮಾಡಿ ನಂತರ ಒಂದು ತಿಂಗಳಿಗೆ ಆಗೋಷ್ಟು ತರೋಣ. ಇವಾಗ ಎಷ್ಟು ಬೇಕೋ ಅಷ್ಟು ತೊಗೊಬರೋಣ ಅಂತ ಯಾವುದೇದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಎಲ್ಲ ಐಟಮ್ಸು ಖಾಲಿ ಆಗಿಬಿಟ್ಟು ಎಲ್ಲೋ ಕೆಲವೊಂದು ಐಟಮ್ ಮಾತ್ರ ಸ್ವಲ್ಪ ಉಳ್ಕೊಂಡಿತ್ತು ಅಷ್ಟೇ. ನಾನು ಯಾವಾಗಲೂ ಅಷ್ಟೇ ವೇಸ್ಟ್ ಖರ್ಚಂತೂ ಮಾಡೋದೇ ಇಲ್ಲ. ಮನೆಗೆ ಎಷ್ಟು ಬೇಕೋ ಅಷ್ಟನ್ನೇ ತರಿಸ್ಕೊಂಡು ಅಷ್ಟನ್ನೇ ಯೂಸ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ನಾನು ತಂದಿರೋದ್ರಲ್ಲಿ ಯಾವುದಾದ್ರೂ ಒಂದು ಬೇಗ ಖಾಲಿ ಆಯಿತು ಅಂದರೆ ಎಮರ್ಜೆನ್ಸಿಗೆ ಇಲ್ಲೇ ಅಕ್ಕಪಕ್ಕ ಅಂಗಡಿಗಳಲ್ಲಿ ತರಿಸಿ ಯೂಸ್ ಮಾಡ್ಕೋಬೋದು. ತುಂಬ ಜಾಸ್ತಿ ತಂದು ಅದನ್ನು ಖಾಲಿ ಮಾಡ್ದಿರ ಹುಳ ಬರ್ಸಿ ಬಿಸಾಕೋದಕ್ಕೆ ಇದು ಬೆಸ್ಟ್ ಐಡಿಯಾ ಅಂತ ನನ್ನ ಅಭಿಪ್ರಾಯ. ತೊಂದರೆ ಇಲ್ಲ. ಬೆಳಿಗ್ಗೆನೇ ಗಂಟೆ ಮೊಸಪ್ಪು ಮಾಡಿದ್ದೆ, ಮಧ್ಯಾಹ್ನ ಮುದ್ದೆ ಕೂಡ ಮಾಡಿದ್ದೆ. ಈಗ ಮುದ್ದೆ ಮಾಡೋ ಅವಶ್ಯಕತೆನೂ ಇಲ್ಲ, ರೈಸ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಆರಾಮಾಗಿದ್ದೀನಿ. ಪಲ್ಯ ಮಾಡೋಣ ಅಂದರೆ ತರಕಾರಿಗಳೆಲ್ಲ ಖಾಲಿ ಆಗಿಬಿಟ್ಟಿದೆ, ತರಕಾರಿಗಳು ತರಬೇಕು. ಸದ್ಯಕ್ಕೆ ಸಾಕು ರೈಸ್ ಸಾಂಬಾರಿ. ನಾನು ಇಷ್ಟೊತ್ತಲ್ಲಿ ಏನಕ್ಕೆ ಸ್ಟಾರ್ ಬಜಾರ್ಗೆ ಹೋಗ್ತೀನಿ ಅಂದರೆ, ನನ್ನ ಹತ್ರ ವೆಹಿಕಲ್ಸ್ ಫೆಸಿಲಿಟಿ ಇಲ್ಲ ಆ ಕಡೆಯಿಂದ ಎತ್ಕೊಂಡು ಬರೋದಕ್ಕೆ. ನಮ್ಮ ಮನೆಯವ್ರ ಹತ್ರ ಇಷ್ಟೊತ್ತಿಗೆ ಏನಾದರೂ ಹಿಂಗೆ ತರಬೇಕು ಅಂದರೆ ಒಂದು 8:30 ಕ್ಲೋಸ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ. ನಾನೆಲ್ಲ ಪರ್ಚೇಸ್ ಮಾಡೋಷ್ಟರಲ್ಲಿ ಅಲ್ಲಿಗೆ ಬರ್ತಾರೆ. ನಾನೆಲ್ಲ ಅವ್ರು ಬಂದಮೇಲೆ ಬಿಲ್ ಹಾಕಿಸ್ಕೊಂಡು ಗಾಡಿನಲ್ಲಿ ಇಟ್ಕೊಂಡು ಬಂದ್ಬಿಡ್ಬೋದು. ಹಾಗಾಗಿ ಇಷ್ಟೊತ್ತು ಮೇಲೆ ನಾನು ಹೋಗ್ತೀನಿ. ಇವಾಗ ಹೋಗಿ ನಾನೆಲ್ಲ ಬೈ ಮಾಡಿ ನನ್ನೆಲ್ಲ ಬಿಲ್ ಹಾಕ್ಸೋಷ್ಟರಲ್ಲಿ ಅವ್ರು ಅಷ್ಟರಲ್ಲಿ ಅಲ್ಲಿಗೆ ಬರ್ತಾರೆ, ಗಾಡೀಲಿ ಆರಾಮಾಗಿ ಇಟ್ಕೊಂಡು ಬರ್ಬೋದು. ಫ್ರೆಂಡ್ಸ್, ಈಗ ನಾನು ರೆಡಿಯಾಗಿದ್ದೀನಿ ನೋಡಿ, ನೈಟ್ ಡ್ರೆಸ್ನೇ ವೇರ್ ಮಾಡಿದ್ದೀನಿ. ಈಗ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ, ಗ್ರೋಸರೀಸ್ ಎಲ್ಲ. ಫ್ರೆಂಡ್ಸ್, ಇವಾಗ ರೇಷನ್ ಎಲ್ಲ ತೊಗೊಂಡು ಬಂದು ಇವಾಗ ಅನ್ನಕ್ಕೆ ಇಡಬೇಕು. ಫ್ರೆಂಡ್ಸ್, ಹೋಗಿ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದ್ವಿ. ಅಲ್ಲಿಂದ ಬರೋಷ್ಟರಲ್ಲಿ 10 ಕಾಲು ಆಗ್ಬಿಟ್ಟಿತ್ತು. ಸರಿ ಫಸ್ಟ್ ಅನ್ನಕ್ಕೆ ಇಟ್ಬಿಡೋಣ, ಅನ್ನಕ್ಕೆ ಇಟ್ಬಿಟ್ಟು ಹೋಗಿ ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡೋ ಅಷ್ಟರಲ್ಲಿ ರೈಸ್ ರೆಡಿಯಾಗಿರುತ್ತೆ, ಊಟ ಮಾಡ್ಕೋಬೋದು ಅಂತ ಹೇಳಿ ಫಸ್ಟ್ ಅನ್ನಕ್ಕೆ ಇಟ್ಬಿಡ್ತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರನ್ನ ಬಿಸಿಗೆ ಇಟ್ಬಿಟ್ಟು ಆನಂತರ ನಾನೆಲ್ಲ ಫ್ರೆಶ್ ಅಪ್ ಆಗಿ ಬಂದಮೇಲೆ ಹಪ್ಳನ ಹಾಕ್ಕೊಳ್ತೀನಿ ಸೈಡ್ಗೆ. ನಾನು ತರಕಾರಿಗಳೇನು ತೊಗೊಂಡು ಬಂದಿಲ್ಲ, ಯಾಕಂದರೆ ಬೆಳಿಗ್ಗೆ ಫ್ರೆಶ್ ಆಗಿ ಬರುತ್ತೆ. ಈಗೆಲ್ಲ ಬೆಳಿಗ್ಗೆ ತಂದಿರೋದೆಲ್ಲ ಸ್ವಲ್ಪ ಒಣಗೋದಂಗೆ ಇದಾಗಿತ್ತು.
ಅದಕ್ಕೆ ಅಂತ ತಂದಿಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಕಳಿಸ್ತೀನಿ ನಮ್ಮ ಮನೆಯವ್ರನ್ನ, ಹೋಗಿ ಫ್ರೆಶ್ ಆಗಿರೋ ತರಕಾರಿಗಳನ್ನ ತೊಗೊಂಡು ಬರ್ತಾರೆ. ಸರಿ, ಇವಾಗ ಅನ್ನಕ್ಕೆ ಇಟ್ಕೊಂಡು ಬಿಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೆಳಿಗ್ಗೆಯಿಂದ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ನೈಟು ರೇಷನ್ ಎಲ್ಲ ತೊಗೊಂಡು ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟು ಇವಾಗ ತಿಂಡಿಗೆ ಅಂತೇಳಿ ಕುಂಬಳಕಾಯಿ ಪಲ್ಯ, ಅಕ್ಕಿ ರೊಟ್ಟಿ ಹಾಗೆ ಉರ್ಗಡ್ಡೆ ಚಟ್ನಿನ ಮಾಡ್ತಾಯಿದ್ದೀನಿ. ಬನ್ನಿ ಬೇಗ ಬೇಗ ಮಾಡ್ಕೊಳ್ಳೋಣ, ಟೈಮ್ ಆಗೋ. ಫಸ್ಟ್ ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಈರುಳ್ಳಿ ಎಲ್ಲ ಹಚ್ಕೊಂಡು, ಕ್ಯಾರೆಟ್ ಎಲ್ಲ ತುರ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನಂತರ ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ಅಕ್ಕಿ ಹಿಟ್ಟು ಹಾಗೆ ರವೆನ ಕಲಸಿ ಬೆಳಿಗ್ಗೆನೇ ಇಟ್ಟಿದ್ದೆ ನಾನು. ಈಗ ಅದಕ್ಕೆ ತುರಿದಿರೋ ಅಂಥ ಕ್ಯಾರೆಟ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಲಿಕ್ಕೆ ಬಿಟ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾ ಮೃದುವಾಗಿ ಬರುತ್ತೆ. ಮೃದುವಾಗೇ ಇರಬೇಕು, ಯಾಕಂದರೆ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋದ್ರಿಂದ ಅವರಿಗೆ ಗಟ್ಟಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಯಾಕಂದರೆ ಮಧ್ಯಾಹ್ನದಷ್ಟರಲ್ಲಿ ಸ್ವಲ್ಪ ಆರೋಗಿರುತ್ತೆ, ಅವಾಗ ಗಟ್ಟಿ ಆಗಿಬಿಟ್ರೆ ಮಕ್ಕಳು ಒಂಚೂರು ತಿನ್ನೋದಿಲ್ಲ, ಎಲ್ಲ ವಾಪಸ್ ತೊಗೊಂಬರ್ತಾರೆ. ಅವಾಗೆ ಹೊಟ್ಟೆ ಹಸ್ಕೊಂಡೇ ಇರ್ತಾರೆ, ಸುಸ್ತಾಗಿರ್ತಾರೆ ಮಕ್ಕಳು ಅಂತೇಳಿ ಸ್ವಲ್ಪ ಸಾಫ್ಟಾಗೆ ಮಾಡಿರ್ತೀನಿ ಯಾವಾಗ್ಲೂ. ಈಗ ಇದನ್ನು ಕಲಸಿ ನೆನೆಯೋದಕ್ಕೆ ಬಿಟ್ಬಿಟ್ಟು ನಾನು ಈ ಕಡೆ ಕುಂಬಳಕಾಯಿ ಪಲ್ಯ ಹಾಗೆ ಚಟ್ನಿಗೆ ರೆಡಿ ಮಾಡ್ಕೋಬೇಕು. ನಮ್ಮನೇಲಿ ಯಾವಾಗಲೂ ಹಾಗೇ ಎರಡೆರಡು ಥರ ಮಾಡಬೇಕು. ಇವಾಗ ಕುಂಬಳಕಾಯಿ ಪಲ್ಯ ನಾನು ಮತ್ತು ನಮ್ಮ ಯಜಮಾನರು ತಿಂತೀವಿ, ಮಕ್ಕಳಂತೂ ಒಂಚೂರು ಮುಟ್ಟೋದಿಲ್ಲ. ಅವ್ರಿಗಾಗಿ ಚಟ್ನಿನ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದಂದರೆ ಉಪ್ಪಿಟ್ಟು ಮಾಡಿದ್ರೆ ದೊಡ್ಡ ಮಗಳು ತಿನ್ನಲ್ಲ, ಚಿಕ್ಕ ಮಗಳು ತಿಂತಾಳೆ. ಆವಾಗ ಚಿಕ್ಕ ಮಗಳಿಗೆ ರವೆ ಉಪ್ಪಿಟ್ಟು, ದೊಡ್ಡ ಮಗಳಿಗೆ ಅವಲಕ್ಕಿ ಇಲ್ಲ ಶಾವಿಗೆ ಉಪ್ಪಿಟ್ಟು ಆ ಥರ ಮಾಡಬೇಕು. ಹೀಗೆ ಒಬ್ಬರು ಒಂದು ತಿಂದರೆ ಒಬ್ಬರು ಇನ್ನೊಂದು ಥರ ತಿನ್ನಲ್ಲ, ಆ ಥರ ನಮ್ಮ ಮನೇಲಿ. ಇವಾಗ ನಮಗೆ ಕುಂಬಳಕಾಯಿ ಪಲ್ಯ, ಅವ್ರಿಗೆ ಚಟ್ನಿನ ರೆಡಿ ಮಾಡ್ಕೋಬೇಕು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಸ್ಕೂಲ್ಗೆ. ಇನ್ನು 8 ಗಂಟೆ, ಇವಾಗ 8:15 ಅಷ್ಟರಲ್ಲಿ ಮನೆ ಬಿಡಬೇಕು ಅವರು. ನಾನು 8:20 ಎಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಡ್ಬೇಕು. ಈಗ ಒಂದು ಕಡೆ ತವಾನ ಬಿಸಿಗಿಟ್ಬಿಟ್ಟು ಈ ಕಡೆ ಕುಂಬಳಕಾಯಿ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೊಂಚೂರು ಮಿಸ್ ಆಗಿಬಿಟ್ಟಿದೆ. ಕುಂಬಳಕಾಯಿ ಪಲ್ಯ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಬಿಡಿ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಕಟ್ ಮಾಡಿರುವಂಥ ಕುಂಬಳಕಾಯಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನಾನಿಲ್ಲಿ ರೊಟ್ಟಿನ ತಟ್ಕೊಂಡಿದ್ದೆ, ಅದನ್ನು ಕೂಡ ಬೇಯೋದಕ್ಕೆ ಹಂಚ ಮೇಲೆ ಹಾಕ್ತಾಯಿದ್ದೀನಿ. ರೊಟ್ಟಿನ ತಟ್ಟಿ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಕುಂಬಳಕಾಯಿ ಬೆಂದಿತ್ತು. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕುಂಬಳಕಾಯಿ ಪಲ್ಯ ರೆಡಿ. ಈಗ ನಾನು ಚಟ್ನಿನ ರೆಡಿ ಮಾಡ್ಕೋಬೇಕು. ಕುಂಬಳಕಾಯಿ ಪಲ್ಯನ ಮುಚ್ಚಿ ಎತ್ತಿಟ್ಬಿಡೋಣ, ಬಿಸಿ ಬಿಸಿಯಾಗೇ ಇರುತ್ತೆ. ಈ ಕಡೆ ರೊಟ್ಟಿ ನೋಡಿ ಅದು ಕೂಡ ಆಯಿತು. ಈಗ ಅದನ್ನು ಕೂಡ ಎತ್ತಿ ಇಟ್ಬಿಟ್ಟು ಇನ್ನೊಂದು ರೊಟ್ಟಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಬ್ರೊಬ್ರು ಬಾಕ್ಸಿಗೆ 3 ರೊಟ್ಟಿ ಅಂತ ಹಾಕ್ತೀನಿ, ಯಾಕಂದರೆ ಶಾರ್ಟ್ ಬ್ರೇಕಿಗೆ ಕೂಡ ಬಿಡ್ತಾರೆ, ಆಗೊಂದು ರೊಟ್ಟಿ ತಿಂತಾರೆ, ಮತ್ತು ಮಧ್ಯಾಹ್ನ ಬಿಟ್ಟಾಗ ಹಾಗೆ 2 ರೊಟ್ಟಿನ ತಿಂತಾರೆ. ಮನೆಯಿಂದ ಓಡಬೇಕಾದ್ರೂ ಅಷ್ಟೇ ನಾನು ಸ್ವಲ್ಪ ತಿನ್ಸೇ ಕಳಿಸಿರ್ತೀನಿ, ಹಾಗೆ ಕಳಿಸಿರಲ್ಲ. ಇವಾಗ ನೋಡಿ ನಮ್ಮನೆ ಬ್ರೇಕ್ಫಾಸ್ಟ್ ಇವತ್ತು ಅಕ್ಕಿ ರೊಟ್ಟಿ, ಕುಂಬಳಕಾಯಿ ಪಲ್ಯ, ಚಟ್ನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಪ್ಲೈನ್ ಅಕ್ಕಿ ರೊಟ್ಟಿಗೂ ಕುಂಬಳಕಾಯಿ ಪಲ್ಯ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹಸ್ಬೆಂಡನ್ನ ಶಾಪಿಗೆ ಕಳಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದು ಮಲಗಿಬಿಟ್ಟಿದ್ದೆ. ಯಾಕಂದರೆ ನನಗೂ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿತ್ತು, ಸ್ವಲ್ಪ ಟಯರ್ಡ್ ಆದಂಗಿತ್ತು, ಹಾಗಾಗಿ ಹೋಗಿ ಮಲಗಿಬಿಟ್ಟಿದ್ದೆ. ಇವಾಗ ಬೆಳಿಗ್ಗೆ ತರಕಾರಿಗಳನ್ನ ತರಿಸಿದೆ, ಅದನ್ನೆಲ್ಲ ಬಾಕ್ಸ್ ಫಿಲ್ ಮಾಡಿ ಫ್ರಿಜ್ಗೆ ಎತ್ತಿಟ್ಬಿಡೋಣ ಅಂತ ನೋಡ್ತಾ ಇದ್ದೀನಿ ಎಷ್ಟೆಷ್ಟು ತಂದಿದ್ದಾರೆ ಅಂತ. ಹಾಗೆ ಇಲ್ಲಿ 1 ವೀಕ್ಗೆ ಆಗೋ ಅಷ್ಟೇ ನಾನು ತರಿಸೋದು. ಈ ವೀಕ್ ಒಂಥರ ತರಿಸಿದ್ರೆ ನೆಕ್ಸ್ಟ್ ವೀಕಲ್ಲಿ ಬೇರೆ ಥರ ತರಕಾರಿಗಳನ್ನ ತರಿಸಿರ್ತೀನಿ.
ಇದರಲ್ಲಿ ಬೀನ್ಸ್, ಕ್ಯಾರೆಟ್ ಹಾಗೆ ಗೆಡ್ಡೆಕೋಸು ಪರ್ಮನೆಂಟಾಗಿರುತ್ತೆ. ಯಾಕಂದರೆ ಈ ಮೂರು ನಾವು ಪಲಾವ್ ಮಾಡಬೇಕಿದ್ರೆ, ಗ್ರೇವಿ ಮಾಡಬೇಕಿದ್ರೆ, ಬೇಳೆ ಸಾಂಬಾರಿಗೆ ಇಂಪಾರ್ಟೆಂಟ್ ಆಗಿರುತ್ತಲ್ವ, ಹಾಗಾಗಿ ಇಷ್ಟನ್ನಂತೂ ತರಿಸಿರ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಈ ವೀಕ್ ಒಂಥರ ತರಿಸಿದ್ರೆ ನೆಕ್ಸ್ಟ್ ವೀಕ್ ಬೇರೆ ಥರ ತರಕಾರಿಗಳನ್ನ ತರಿಸಿರ್ತೀನಿ. ಇವಾಗ ಇದನ್ನೆಲ್ಲ ಬಾಕ್ಸ್ ಫಿಲ್ ಮಾಡಿ ಫ್ರಿಜ್ಗೆ ಎತ್ತಿಟ್ಬಿಟ್ಟು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ಇವತ್ತು ಅಮಾವಾಸ್ಯೆ ಎಲ್ಲ ಪೂಜೆ ಮಾಡೋದೇ ಇರುತ್ತೆ. ಹಾಗಾಗಿ ಈಗ ಮನೆ ಕೆಲಸ ಎಲ್ಲ ಮುಗೀತು, ಮನೆ ಒರೆಸ್ತಾ ಇದ್ದೀನಿ ಫೈನಲ್ ಆಗಿ. ಗೀಸರ್ ಕೂಡ ಆನ್ ಮಾಡಿದ್ದೀನಿ. ಮನೆಯೆಲ್ಲ ಒರೆಸ್ಬಿಟ್ಟು ಇವಾಗ ಸ್ನಾನ ಮುಗಿಸ್ಕೊಂಡು ಬರಬೇಕು. ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸೋಫಾಗಳೆಲ್ಲ ಒರೆಸಿ ಇಷ್ಟೊತ್ತಾಯಿತು. ಇನ್ನು 6:30 ಅಷ್ಟರಲ್ಲಿ ಸರಿಯಾಗಿ ಪೂಜೆ ಮಾಡಬೇಕಲ್ವಾ, ಹಾಗಾಗಿ ಇವಾಗ ಹೊರಡ್ತೀನಿ ಸ್ನಾನಕ್ಕೆ. ಫ್ರೆಂಡ್ಸ್, ಸ್ನಾನ ಎಲ್ಲ ಮುಗೀತು. ಇವಾಗ ಪೂಜೆ ಒಂದು ಮಾಡಬೇಕು. ಮಳೆ ಬರ್ತಾ ಇದೆ, ಆಚೆ ಜೋರು ಮಳೆ. ನಾನು ಈ ಕಡೆ ಒಳಗಡೆ ಬಟ್ಟೆ ಹಾಕಿರೋದ್ರಿಂದ ಏನು ನೆನೆಯಲ್ಲ. ಒದ್ದೆ ಇದ್ದರೂ ಒಣಗಿದ್ರು ಯಾವುದೇ ಭಯ ಇಲ್ಲ. ಆರಾಮಾಗಿ ಯಾವಾಗ ಬೇಕಾದ್ರೂ ತೊಗೋಬೋದು, ನೆನೆಯಲ್ಲ. ಬನ್ನಿ ಪೂಜೆ ಮಾಡಿಬಿಡೋಣ ಇವಾಗ. ಫ್ರೆಂಡ್ಸ್, ಸ್ನಾನನೆಲ್ಲ ಮುಗಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವನ್ನೆಲ್ಲ ಮುಡಿಸಿ ದೀಪ ಅಂಟಿಸಿದ್ದೀನಿ. ಈಗ ಅರ್ಶಿನ ಕುಂಕುಮನ ಇಟ್ಕೊಂಡು ಗಂಧಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಮನೆಗೆಲ್ಲ ಸಾಂಬ್ರಾಣಿನ ಹಾಕ್ತೀನಿ. ನಾನು ಯಾವಾಗಲೂ ಹೀಗೇ ಪೂಜೆ ಮಾಡೋದು ವಾರದ ದಿನ. ಇದೊಂಥರ ವಿಶೇಷವಾಗಿರುತ್ತೆ ನನಗೆ ವಾರದ ದಿನ ಪೂಜೆ ಮಾಡೋದಕ್ಕೆ. ಹಾಗೆ ಹೂಗಳನ್ನೂ ಅಷ್ಟೇ, ನನಗೆ ಕಟ್ಟಿರುವಂಥ ಮಲ್ಲಿಗೆ ಹೂವು, ಸೇವಂತಿಗೆ ಹೂವು ಹಾಗೆ ಮಳ್ಳೆ ಹೂವನ್ನ ಮುಡಿಸಿ ಪೂಜೆ ಮಾಡೋದಕ್ಕೆ ಇಷ್ಟ. ಆದರೆ ನಮ್ಮನೆ ಹತ್ರ ಅಷ್ಟು ಹೂಗಳು ಸಿಗಲ್ಲ. ರೆಡ್ ರೋಸ್ ಮತ್ತು ಯೆಲ್ಲೋ ರೋಸ್ ಇತ್ತು. ನನಗೆ ರೆಡ್ ರೋಸ್ ಮುಡ್ಸೋಕ್ಕೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಯೆಲ್ಲೋ ಕಲರ್ ರೋಸ್ನ ತಂದು ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮನೆ ಹತ್ರ ಸ್ವಲ್ಪ ಹೂವು ಅಂಗಡಿಗಳು ಕಮ್ಮಿನೇ, ಈಗೀಗ ಅಲ್ಲಿ ಅಲ್ಲಿ ಆಗ್ತಾಯಿದ್ದಾರೆ ಅಷ್ಟೇ. ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನೀವು ಒಟ್ಟಾಗಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ಶುಭವಾಗಲಿ.